ಬಡ್ತಿಯಲ್ಲಿ ಏನು ಮಾಡಕತ್ರು ಅಂತಂದ್ರೆ ಮೀಸಲಾತಿನ ಕೊಡಕತ್ರು ಯಾವುದರ ಮೇಲೆ ಸಂವಿಧಾನದ ತಿದ್ದುಪಡಿ ಕಾಯ್ದೆ 77ರ ಆಧಾರದ ಮೇಲೆ. ಅವಾಗ ಅಜಿತ್ ಸಿಂಗ್ ಏನು ಮಾಡಿದ್ರು ಅಂತಂದ್ರೆ ಹೈಕೋರ್ಟಿಗೆ ಹೋಗ್ತಾರೆ. ಹೈಕೋರ್ಟು ಅಲ್ಲಿರ್ತಕ್ಕಂಥ ಪದ್ಧತಿಯನ್ನು ಎತ್ತಿ ಹಿಡಿತು. ಪ್ರಮೋಷನ್ನಲ್ಲಿನೂ ಬಡ್ತಿ ಕೊಡಬಹುದು ಅನ್ನೋ ಪದ್ಧತಿಯನ್ನು ಎತ್ತಿ ಹಿಡಿತು. ಯಾಕಂದ್ರೆ ಇಲ್ಲಿ ಸಂವಿಧಾನದ ತಿದ್ದುಪಡಿನೇ ಆಗಿರ್ತೈತಿ. ಆವಾಗ ಅಜಿತ್ ಅವ್ರು ಏನು ಮಾಡಿದ್ರು ಅಂತಂದ್ರೆ ಸುಪ್ರೀಂ ಕೋರ್ಟಿಗೆ ಬಂದರು. ಅಜಿತ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅಂತೇಳಿ ಇದು ಸುಪ್ರೀಂ ಕೋರ್ಟಿಗೆ ಬಂದರು. ಸುಪ್ರೀಂ ಕೋರ್ಟ್ ಇಲ್ಲಿ ಏನು ಮಾಡಿತು ಅಂತಂದ್ರೆ ಆರ್ಟಿಕಲ್ 77 ಅಪ್ಹೆಲ್ಡ್ ಮಾಡಿತು. ಆರ್ಟಿಕಲ್ 77 ಸಂವಿಧಾನ ತಿದ್ದುಪಡಿ ಕಾಯ್ದೆ 77 ಅಪ್ಹೆಲ್ಡ್ ಮಾಡಿತು, ಎತ್ತಿ ಹಿಡಿತು. ಏನಪ್ಪ ಅಂತಂದ್ರೆ ನೀವೇನು ಬಡ್ತಿಯಲ್ಲಿ ಪ್ರಮೋಷನ್ ಕೊಟ್ಟಾರಲ್ಲ ಅದು ಓಕೆ, ಏನು ತೊಂದರೆ ಇಲ್ಲ. ಆದರೆ ಕ್ಯಾಚಪ್ ರೂಲನ್ನು ನೀವು ಅನುಸರಿಸಬೇಕು. ಯಾವುದು ಕ್ಯಾಚಪ್ ರೂಲ್? ಕೆಚಪ್ ಅಲ್ಲ, ಅದು ಕಿಸಾನದವ್ರದ್ದು ಟೊಮೆಟೊ ಸಾಸ್ ಅಲ್ಲ, ಕೆಚಪ್. ಇದು ಕ್ಯಾಚಪ್ ರೂಲ್. ಈ ರೂಲನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಈ ರೂಲನ್ನು ಅನುಸರಿಸಬೇಕು. ಸರ್ ಇದೇನ್ರಿ ಕ್ಯಾಚಪ್ ರೂಲ್ ಅಂತ ಕೇಳ್ಬೋದು. ಈಗ ಒಂದು ಹೈಪೋಥೆಟಿಕಲ್ ಕಂಡೀಷನ್ ಹೇಳ್ತೀನಿ. ಏನಪ್ಪ ಅಂತಂದ್ರೆ ರವಿ ಇವ ST ಕಾಸ್ಟಿಗೆ ಬಿಲಾಂಗ್ ಆಗ್ತಾನೆ. ಇನ್ನೊಬ್ಬವ ರಾಜು ಇವ ಜನರಲ್ ಕಾಸ್ಟಿಗೆ ಬಿಲಾಂಗ್ ಆಗ್ತಾನೆ. ಸೀನಿಯಾರಿಟಿ ಒಳಗೆ ರಾಜು ನಂಬರು ಫಸ್ಟ್ ಐತಿ. ಅಂದರೆ ಸೀನಿಯಾರಿಟಿ ಒಳಗೆ ರಾಜು ದೊಡ್ಡವದಾನೆ, ರವಿ ಸಣ್ಣವದಾನೆ. ಆದರೆ ಇಲ್ಲಿ ರಿಸರ್ವೇಷನ್ ಯಾರಿಗೆ ಕೊಟ್ಟಾರೋ ಅಂತಂದ್ರೆ ಪ್ರಮೋಷನಲ್ಲಿ SC ಮತ್ತು STಗಳಿಗೆ ರಿಸರ್ವೇಷನ್ ಕೊಟ್ಟಾರೆ. ಆ ರಿಸರ್ವೇಷನ್ ಕೊಟ್ಟದ ಪ್ರಕಾರ ರವಿದು ಪ್ರಮೋಷನ್ ಆಕೈತಿ. ರಾಜುನಿಗಿಂತ ಮೊದಲು ರವಿದು ಪ್ರಮೋಷನ್ ಆಕೈತಿ. ಯಾಕಂತಂದ್ರೆ ಇವಂಗ ರಿಸರ್ವೇಷನ್ ಇಲ್ಲ, ಇವಂಗ ರಿಸರ್ವೇಷನ್ ಇದೆ, ಪ್ರಮೋಷನ್ ಆಕೈತಿ. ಇವ ರವಿ SDA ಇದ್ದವ FDA ಆಗ್ತಾನೆ. ಯಾಕಂತಂದ್ರೆ ಇಲ್ಲಿ ವೇಕೆಂಟ್ ಇರೋದು STದವರಿಗೆ, ಹೌದಾ? ಹಾಗಾಗಿ ಇವನ್ನ ಇಲ್ಲಿ ಪ್ರಮೋಟ್ ಮಾಡ್ತಾರೆ. ಮುಂದೊಂದು ವರ್ಷಕ್ಕೆ ಅಥವಾ 1.5 ವರ್ಷಕ್ಕೆ ಇದೇ ರಾಜುನ SDA ಇದ್ದವ FDA ಆಗ್ತಾನೆ. ರೂಲ್ ಪ್ರಕಾರ ಏನಾಗಬೇಕಾಗಿತ್ತು ಅಂತಂದ್ರೆ ರಾಜುಗೆ FDA ಪೋಸ್ಟ್ ಮೊದಲು ಸಿಗಬೇಕಾಗಿತ್ತು. ಆದರೆ ರಿಸರ್ವೇಷನ್ ಆಧಾರದ ಮೇಲೆ ರವಿಗೆ ಪೋಸ್ಟು ಮೊದಲಿಗೆ ಸಿಕ್ತು. ಯಾವುದು? FDA, ಹೌದಾ? FDAದೊಳಗೆ ರವಿ ಸೀನಿಯರ್ ಅದ. ಇಲ್ಲಿ ಅರ್ಥ ಆಯ್ತಾ? ರವಿ ಸೀನಿಯರ್ ಅದ, ರಾಜು ಅವನ ನಂತರ FDA ಆಗಿರ್ತಾನೆ, ಅವ ಜೂನಿಯರ್ ಅದ. ಆದರೆ ಕ್ಯಾಚಪ್ ರೂಲ್ ಏನು ಹೇಳ್ತೈತಿ ಅಂತಂದ್ರೆ ಈ SDA ಇದ್ದಾಗ ರಾಜು ಸೀನಿಯರ್ ಇದ್ದ, ರವಿ ಜೂನಿಯರ್ ಇದ್ದ, ಹೌದಾ? ಈಗ ಅವನು ಪ್ರಮೋಷನ್ ಮಾಡಿದ ನಂತರ ಇವ ಸೀನಿಯರ್ ಅದ. ಎಲ್ಲಿ? FDAಗೆ ಇವ ಸೀನಿಯರ್ ಅದ, ಇವ FDAಗೆ ಜೂನಿಯರ್ ಅದ. ಇದು ಹಂಗಲ್ಲ, ಇವಂಗೂ ಪ್ರಮೋಷನ್ FDA ಆಯಿತು ಅಂತಂದರೆ, ರಾಜು ಇದ್ದವ SDAದಿಂದ FDAಗೆ ಹೋದ ಅಂತಂದರೆ ಇಲ್ಲಿ FDAದೇನು ಈ ಕೆಟಗರಿ ಇರ್ತೈತಿಲ್ಲ